ಸರ್ಕಾರಿ ಆಸ್ಪತ್ರೆ ಅಂದ್ರೆ ಅಸಡ್ಡೆ ತೋರಿಸೋರೆ ಜಾಸ್ತಿ. ಆದರೆ ಇಂತಹ ಭಾವನೆ ತಪ್ಪು ಅಂತ ಕೆಲವೊಂದು ಆಸ್ಪತ್ರೆಗಳು ಸಾಬೀತು ಮಾಡಿವೆ. ದಕ್ಷ ವೈದ್ಯರು, ಸಿಬ್ಬಂದಿ ಇಲ್ಲಿ ಇರ್ತಾರೆ. ದೇಶದ ಅತ್ಯುತ್ತಮ ಆಸ್ಪತ್ರೆ ಅನ್ನುವ ಹೆಗ್ಗಳಿಕೆಯನ್ನ ನಮ್ಮ ರಾಜ್ಯದ ಸರ್ಕಾರಿ ಆಸ್ಪತ್ರೆಯೊಂದು ಹೊಂದಿದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ. ದಕ್ಷ ವೈದ್ಯಾಧಿಕಾರಿಗಳು ಇರುವಂತಹ ಸರ್ಕಾರಿ ಆಸ್ಪತ್ರೆಗಳ ಚಿಕಿತ್ಸಾ ಮಟ್ಟವು ಅತ್ಯುತ್ತಮವಾಗಿರುತ್ತದೆ. ಇದರಿಂದ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿರುತ್ತವೆ. ಇಂತಹ ಆಸ್ಪತ್ರೆ ಎಂಬ ಹೆಗ್ಗಳಿಕೆಯನ್ನ ಕಲಬುರಗಿ ಜಿಲ್ಲಾಸ್ಪತ್ರೆ ಹೊಂದಿದೆ. ರಾಷ್ಟ್ರಮಟ್ಟದಲ್ಲಿ ಅತ್ಯುತ್ತಮ ಎಂದು 50 ಆಸ್ಪತ್ರೆಗಳನ್ನು ಗುರುತಿಸಲಾಗಿದೆ. ಇವುಗಳಲ್ಲಿ ಕಲಬುರಗಿ ಜಿಲ್ಲಾಸ್ಪತ್ರೆಯು ಒಂದಾಗಿರುವುದು ಗಮನಾರ್ಹ. ಇದು ಅಲ್ಲಿನ ವೈದ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿ ಕಾರ್ಯನಿಷ್ಠೆಗೆ ಸಂದ ಗೌರವ ಎಂದೇ ಹೇಳಲಾಗುತ್ತದೆ. ಈ ಆಸ್ಪತ್ರೆ ಉತ್ತಮ ರೀತಿ ನಿರ್ವಹಣೆಯಾಗುತ್ತಿದೆ. ಸ್ವಚ್ಛತೆಗೆ ಆದ್ಯತೆ ನೀಡಲಾಗಿದೆ. ಯಾವುದೇ ಸಿಬ್ಬಂದಿ ಅಸಡ್ಡೆಯಿಂದ ವರ್ತಿಸದಂತೆ ಗಮನಿಸಲಾಗುತ್ತಿದೆ. ಈ ಎಲ್ಲಾ ಕಾರಣಗಳಿಂದ ಪ್ರಸ್ತುತ ಈ ಜಿಲ್ಲಾಸ್ಪತ್ರೆಗೆ ಪ್ರತಿಷ್ಠಿತ ಸ್ಕಾಚ್ ಆರ್ಡರ್ ಆಫ್ ಮೆರಿಟ್ ಪ್ರಶಸ್ತಿ ಸಂದಿದೆ. ಜಿಲ್ಲಾಸ್ಪತ್ರೆಯಲ್ಲಿ ಹೆರಿಗೆ ಪ್ರಮಾಣ ಜಾಸ್ತಿ ಆಗಿದೆ. ಯಾಕಪ್ಪ ಅಂತಂದರೆ ಸುರಕ್ಷಿತ ಹೆರಿಗೆ ಇಲ್ಲಿ ಎಲ್ಲ ಸೌಲಭ್ಯಗಳು ನಮ್ಮ ಆಸ್ಪತ್ರೆಯಲ್ಲಿ ಲಭ್ಯ ಇದೆ. ಅದಕ್ಕೋಸ್ಕರ ಗ್ರಾಮೀಣ ಪ್ರದೇಶದಿಂದ ಕೂಡ ಮತ್ತು ಬೇರೆ ಬೇರೆ ಈವನ್ ಯಾದಗಿರಿ ಮತ್ತು ಬೀದರ್ ಡಿಸ್ಟಿಕ್ ಬಾರ್ಡರ್ ಇರುವಂಥ ಜನ ಕೂಡ ಇಲ್ಲಿ ಹೆರಿಗೆಗಾಗಿ ತುಂಬ ಜನ ಬರ್ತಾ ಇರ್ತಾರೆ. ಅದಕ್ಕೋಸ್ಕರಾಗಿ ನಮ್ಮ ಕೆಪಾಸಿಟಿಗಿಂತಲೂ ಇಲ್ಲಿ ಜಾಸ್ತಿ ಡೆಲಿವರಿಗಳನ್ನು ನಾವು ಮಾಡ್ತಾ ಇದ್ದೀವಿ. ಈ ತಿಂಗಳು 800 ಡೆಲಿವರಿಗಳು ಕ್ರಾಸ್ ಆಗಿದೆ. ಕಲಬುರಗಿ ಜಿಲ್ಲಾಸ್ಪತ್ರೆಯಲ್ಲಿ ವಿವಿಧ ಚಿಕಿತ್ಸೆ ನೀಡುವ ವಿಭಾಗಗಳಿವೆ. ಅವುಗಳಲ್ಲಿ ಹೆರಿಗೆ ವಿಭಾಗವು ಒಂದು. ಇದು ಸುರಕ್ಷಿತ ಹೆರಿಗೆಗೆ ಹೆಸರುವಾಸಿಯಾಗಿದೆ. ಇದಕ್ಕೆ ಕಾರಣ ಈ ವಿಭಾಗದಲ್ಲಿ ಅತ್ಯುತ್ತಮ ತಜ್ಞ ವೈದ್ಯರು ಮತ್ತು ಸಿಬ್ಬಂದಿ ಇರುವುದು. ಮುಖ್ಯವಾಗಿ ಇಲ್ಲಿ ನಾರ್ಮಲ್ ಡೆಲಿವರಿಗೆ ಆದ್ಯತೆ ನೀಡಲಾಗುತ್ತಿದೆ. ಈ ನಿಟ್ಟಿನಲ್ಲಿ ಅನುಸರಿಸಬೇಕಾದ ಕ್ರಮಗಳನ್ನು ವೈದ್ಯಕೀಯ ಸಿಬ್ಬಂದಿ ತೆಗೆದುಕೊಳ್ಳುತ್ತಾರೆ. ನಾವು ಸ್ಟ್ಯಾಟಿಸ್ಟಿಕ್ಸ್ ಕೊಡಬೇಕು ಅಂತಂತಂದರೆ 15-16ನೇ ಸಾಲಿನಲ್ಲಿ 2015-16 ಸಾಲಲ್ಲಿ ಒಟ್ಟು 6740 ಡೆಲಿವರಿಗಳಾಗಿದ್ದಾವೆ. ಅದರಲ್ಲಿ 4562 ನಾರ್ಮಲ್ ಡೆಲಿವರಿಗಳು ಮತ್ತು 2178 ಸಿಸೇರಿಯನ್ ಸೆಕ್ಷನ್ಸ್ಗಳಾಗಿದ್ದಾವೆ. ಇದೇ ಥರ ಈ ವರ್ಷದ್ದು ನಾವು 16-17ನೇ ವರ್ಷದ್ದು ಸ್ಟ್ಯಾಟಿಸ್ಟಿಕ್ಸ್ ಹೇಳಬೇಕಂದ್ರೆ 8028 ಡೆಲಿವರಿಗಳಾಗಿವೆ ಟೋಟಲ್. ಅದರಲ್ಲಿ ನಾರ್ಮಲ್ 5779 ಮತ್ತು ಸಿಸೇರಿಯನ್ ಸೆಕ್ಷನ್ 2949 ಸಿಸೇರಿಯನ್ ಸೆಕ್ಷನ್ಸ್ಗಳಾಗಿದ್ದಾವೆ. ತಾಯಿ ಮತ್ತು ಮಗುವಿನ ಸುರಕ್ಷತೆಗಾಗಿ ದಿನದ 24 ತಾಸು ಅವರ ಮೇಲೆ ವೈದ್ಯಕೀಯ ನಿಗಾ ಇರಿಸಲಾಗಿರುತ್ತದೆ. ಎಂಥ ಸಂದರ್ಭ ಬಂದರೂ ಅದನ್ನು ನಿರ್ವಹಿಸಲು ವೈದ್ಯರು ಮತ್ತು ಸಿಬ್ಬಂದಿ ಸಜ್ಜಾಗಿರುತ್ತಾರೆ. ನವಜಾತ ಶಿಶುಗಳಿಗೆ ಉಸಿರಾಟದ ಸಮಸ್ಯೆ ಕಂಡುಬಂದರೆ ತಕ್ಷಣ ಅದಕ್ಕೆ ಚಿಕಿತ್ಸೆ ನೀಡಲು SNU ಘಟಕವಿದೆ. ಏಕಕಾಲದಲ್ಲಿ ಇಲ್ಲಿ 22 ಮಕ್ಕಳಿಗೆ ಚಿಕಿತ್ಸೆ ದೊರೆಯುತ್ತದೆ. ಗರ್ಭಿಣಿಯರಿಗೆ, ತಾಯಂದಿರಿಗೆ ವೆಂಟಿಲೇಟರ್ ಸೌಲಭ್ಯವೂ ಇದೆ. ಜಿಲ್ಲಾ ಆಸ್ಪತ್ರೆ ಕಲಬುರಗಿ ಇದು ಸ್ಕಾಚ್ ಅವಾರ್ಡ್ ಅಂತ ಒಂದು ಸೆಂಟ್ರಲ್ ಗೌರ್ಮೆಂಟಿಂದ ಒಂದು ಅವಾರ್ಡ್ ಸಿಕ್ಕಿದೆ. ಅದರಲ್ಲಿ ಏನಪ್ಪ ಅಂತಂದರೆ ದೇಶದಲ್ಲಿ 50 ಒಳ್ಳೆಯ ಆಸ್ಪತ್ರೆಗಳಲ್ಲಿ ನಮ್ಮದು ಒಂದು ಆಸ್ಪತ್ರೆ ಹೆಸರು ಅದರಲ್ಲಿ ಸೇರಿಕೊಂಡಿದೆ. ಅದು ಕೂಡ ತಿಳಿಸಲು ತುಂಬ ಸಂತೋಷ ಅನ್ನಿಸ್ತದೆ. ನಮ್ಮ ಸರ್ಕಾರಿ ಆಸ್ಪತ್ರೆ ಸಾಕಷ್ಟು ಸ್ವಚ್ಛ ಇದೆ. ಎಲ್ಲ ಫೆಸಿಲಿಟಿ ಕರೆಕ್ಟಾಗಿ ಕೊಡ್ತಿದ್ವಿ. ಪೇಷಂಟಿಗೆ ಟ್ರೀಟ್ಮೆಂಟ್ ಚೆನ್ನಾಗಿ ಸಿಗ್ತದೆ. ಹಾಗಾಗಿ ಹೆಚ್ಚಿನ ಡೆಲಿವರೀಸ್ ಇಲ್ಲಿ ಕಂಡಕ್ಟ್ ಆಗ್ತಾ ಇದೆ. ಮತ್ತು ಅವಾರ್ಡು ಸಿಕ್ಕಿದೆ ನಮ್ಮ ಹಾಸ್ಪಿಟ್ಲಿಗೆ. ಹಾಗಾಗಿ ನಮ್ಗೆ ತುಂಬ ಹೆಮ್ಮೆ. ಎಲ್ಲ ಪೇಷಂಟಿಗೆ ನಾವು ಚೆನ್ನಾಗಿ ನೋಡ್ಕೊಳ್ತೀವಿ. ಅವರು ನಮಗೆ ಚೆಂದ ಕೋಆಪ್ರೇಟ್ ಮಾಡ್ತಾರೆ. ಆಮೇಲೆ ಟೈಮಿಗೆ ಟ್ರೀಟ್ಮೆಂಟ್ ಕರೆಕ್ಟ್ ಕೊಡ್ತಾರೆ. ಆಮೇಲೆ ಊಟ ಕರೆಕ್ಟ್ ಕೊಡ್ತೀವಿ. ಅತ್ಯುತ್ತಮ ಚಿಕಿತ್ಸೆ ದೊರೆಯುತ್ತದೆ ಎಂಬ ಕಾರಣಕ್ಕೆ ಕಲಬುರಗಿ ಜಿಲ್ಲೆಯಲ್ಲದೆ ಅಕ್ಕಪಕ್ಕದ ಜಿಲ್ಲೆಗಳ ನಿವಾಸಿಗಳು ಇಲ್ಲಿಗೆ ಧಾವಿಸುತ್ತಾರೆ. ಸಾಮಾನ್ಯ ವರ್ಗದವರಲ್ಲದೆ ಅನುಕೂಲಸ್ಥ ವರ್ಗದವರು ಇಲ್ಲಿಗೆ ಚಿಕಿತ್ಸೆಗಾಗಿ, ಹೆರಿಗೆಗಾಗಿ ಬರುತ್ತಾರೆ. ಇಲ್ಲಿ ಫೆಸಿಲಿಟೀಸ್ ಭಾಳ ತುಂಬ ಚೆನ್ನಾಗಿವೆ. ಇಲ್ಲಿ ಕಂಪೇರ್ ಮಾಡಿದ್ರೆ ಈಗ ಖಾಸಗಿ ಆಸ್ಪತ್ರೆಗಳಿಗೆ ಮತ್ತು ಸರ್ಕಾರಿ ಆಸ್ಪತ್ರೆಗಳಿಗೆ ಏನಿದೆ ಅಂದರೆ ಅಲ್ಲಿ ಎಲ್ಲನೂ ಒಂದು ಟ್ರೀಟ್ಮೆಂಟ್ ತೊಗೋಬೇಕಾದ್ರೆ ಎಲ್ಲದಕ್ಕೂ ದುಡ್ಡು ಬೇಕು. ಬಟ್ ಇಲ್ಲಿ ಅಷ್ಟೇನು ದುಡ್ಡು ಯಾವುದಕ್ಕೂ ಒಂದಕ್ಕೂ ದುಡ್ಡು ಬೇಕಾಗಲ್ಲ. ಆಮ್ಯಾಗೆ ಇಲ್ಲಿ ಫುಡ್ ಫೆಸಿಲಿಟಿ ಕೂಡ ಇದೆ. ಮುಂಜಾನೆ, ಮಧ್ಯಾಹ್ನ, ಸಾಯಂಕಾಲ 3 ಹೊತ್ತು ಫುಡ್ ಸಪ್ಲೈ ಮಾಡ್ತಾರೆ. ರಾಜ್ಯದ ಸರ್ಕಾರಿ ಆಸ್ಪತ್ರೆಯೊಂದು ದೇಶದ ಅತ್ಯುತ್ತಮ ಆಸ್ಪತ್ರೆ ಎಂಬ ಖ್ಯಾತಿ ಹೊಂದಿರುವುದು ಹೆಮ್ಮೆಯ ಸಂಗತಿ. ಇದರ ಜೊತೆಗೆ ಪ್ರಸ್ತುತ ಅದರ ಖ್ಯಾತಿಯ ಕಿರೀಟಕ್ಕೆ ಮತ್ತೊಂದು ಗರಿಯಾಗಿ ಸ್ಕಾಚ್ ಆರ್ಡರ್ ಆಫ್ ಮೆರಿಟ್ ಪ್ರಶಸ್ತಿ ದೊರೆತಿದೆ. ಇದಕ್ಕೆ ಕಾರಣರಾದ ವೈದ್ಯರು ಮತ್ತು ಸಿಬ್ಬಂದಿ ವ್ಯಾಪಕ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಕ್ಯಾಮರಾ ಪರ್ಸನ್ ರವಿ ಜಾಲವಾದಿ ಜೊತೆ ಚಂದ್ರಶೇಖರ್ ಕೌಲಗ, ಸುದ್ದಿ ಟಿವಿ, ಕಲಬುರಗಿ.